ಎಲ್ಲರಿಗೆ ಸರಿ ಸಮಾನ, ಯಾವುದೇ ಜಾತಿ ಇಲ್ಲ, ಮತ ಇಲ್ಲ, ಪಂಥ ಇಲ್ಲ, ಎಲ್ಲರೂ ಒಂದೇ ಅನ್ನೋ ಒಂದು ಭಾವನೆ ಯಾರಾದರೂ ತೋರಿಸಿಕೊಟ್ರೆ ಇಡೀ ಜಗತ್ತಿನಾಗ ವಿಶ್ವಗುರು ಬಸವಣ್ಣನು. ಯಾರು ಮತ್ತೆ ಹೆಣ್ಣು ಮಕ್ಕಳಿಗೆ ಮೇಲು ಕೇಳಿಲ್ಲ. ಇವತ್ತು ದೊಡ್ಡ ದೊಡ್ಡ ಸಮಾಜದವರು ದೊಡ್ಡ ಹೇಳ್ತಾರೆ, ಆದ್ರೆ ಹೆಣ್ಣು ಮಕ್ಕಳಿಗೆ ಆಸ್ಪದೆ ಇಲ್ಲ, ಅವ್ರಿಗೆ ಪೂಜೆ ಮಾಡೋ ಹಕ್ಕಿಲ್ಲ. ಇವತ್ತಿಗೂ ಗುಡಿಯಾಗ ಬರಬಿಡಲ್ಲ ಅವರಿಗೆ. ಎಷ್ಟು ನೀತು ಅವ್ರಿಗೆ ಹೆಂಗೆ ದೇವ್ರು ಒಲಿ ಕಂಡ್ರಿ? ತಾಯಿ ಹಡ್ದಾಳ, ನಾವು ಗುಡಿಯಾಗ ಹೋಗ್ಬೋದು, ನಮ್ಮ ತಾಯಿಗೆ ಎಲ್ಲಿ ಬರಬಾರ್ದು ಅಂತಂದ್ರು ಎಷ್ಟು ನೋವಿನ ಸಂಗತಿ ಇದೆ ಇದು. ಹಾಗಾಗಿ ಅವ್ರ ದೇವ್ರ ಬಗ್ಗೆ ತಿಳ್ಕೊಂಡಿಲ್ಲ, ಅವರಿಗೆ ಆ ಪುಣ್ಯ ದೊರಕಲ್ಲ ಅಂತಂದ್ರೆ. ಹಾಗಾಗಿ ನಾವು ಪುಣ್ಯವಂತ ಆಗ್ಬೇಕು ಅಂತಂದ್ರೆ ಎಲ್ಲರ ಬಲ್ಲಿ ಭಗವಂತನ, ಹೆಣ್ಣಿರ್ಲಿ ಗಂಡಿರ್ಲಿ, ಅಲ್ಲಿ ಯಾವುದೇ ಜಾತಿ ಮತ ಪಂಥ ಭೇದ ಇಲ್ಲದೆ ಗುರು ಬಸವಣ್ಣವರು ತಂಗಿ ಗುರು ಬಸವಣ್ಣ ನಮಗೆಲ್ಲ ಹೇಳ್ಕೊಟ್ರಲ್ರಿ, ನಾವು ಹಾಗೆ ಆನಂದಾಗಿ ಬದುಕಬೇಕು. ನಮ್ಗಂತ ಗುರು ಸಿಕ್ಕ ನಮ್ಗೆ ಭಾಗ್ಯ ಅನ್ಬೇಕು. ಅಂತ ಗುರುವಿನ ಒಂದು ಸನ್ನಿಧಿಯಲ್ಲಿ ನಾವು ಕೂತ್ಕೊಂಡು ಇಂಥ ಧ್ಯಾನ ಪೂಜೆ ಮಾಡ್ತಾ ಇದ್ದಲ್ಲ, ನಾವು ಬಹಳ ಭಾಗ್ಯವಂತರು ಅಂತ, ಪುಣ್ಯವಂತರು ಅಂತ. ಯಾರಾದ್ರೂ ಪುಣ್ಯ ಸರದ್ರೆ ಇಲ್ಲಿ ಬಂದು ಕೂಡ್ತಾರ. ನಮ್ಗೆ ಯಾರು ಪುಣ್ಯ ಸರದಿಲ್ಲ ಅವ್ರು ಈ ಕಡೆ ಬಂದು ಕೂಡಂಗಿಲ್ಲ, ಇನ್ನ ಆ ಕಡೆ ಅವ್ರ ಜೀವನ ಆ ಕಡೆ ಇರ್ತದೆ. ಹಾಗಾಗಿ ಬಹಳ ಇಂಥ ಒಂದು ವಿಚಾರಗಳನ್ನ ತಾವು ಇಟ್ಕೊಳ್ರಿ. ಆಮೇಲೆ ನಿಮ್ಗೊಂದು ವಿನಂತಿ ಮಾಡ್ತೀನಿ ನಾನು, ನಿಮ್ಗೆ ಎಷ್ಟು ಮನೆಗಳದಾವ ಎಲ್ಲರ ಮನೆಯಾಗೆ ಶ್ರಾವಣ ತಿಂಗಳ ಕಾರ್ಯಕ್ರಮ ಆಗಬೇಕು. ಮತ್ತು ದಿನನಿತ್ಯ ನೀವೇನು ಪೂಜೆ ಮಾಡ್ತೀರಿ, ಬೆಳಗ್ಗೆ ಯಾರಲ್ಲಿ ದೀಕ್ಷಾ ತಗೊಂಡ್ರಿ ದೀಕ್ಷಾ ತಗೊಳ್ರಿ. ಬೆಳಗ್ಗೆ ಎಷ್ಟೇ ಕಷ್ಟ ಆದ್ರೂ ಸಹಿತ ಜಲ್ದಿ ಸ್ನಾನ ಮಾಡಿಕೊಂಡು ಪೂಜೆ ಮಾಡಲಾರ್ದೆ ಮುಂದೆ ಕೆಲಸ ಮಾಡಬೇಡ್ರಿ. ಆಮೇಲೆ ಪೂಜೆ ಮಾಡಿದ ನಂತರ ನಿಮ್ದು ಎಷ್ಟು ನಿಂಬಲ್ಲಿ ರೊಕ್ಕ ಇರ್ತಾವ, ಒಂದು ನಿಮ್ಮ ಕುಂಬಾರ ಗುಂಡೇನವ್ರ ಗಡಿಗೆನೇ ಮಾಡ್ಕೊಳ್ರಿ. ₹1, ₹2, ₹5 ಎಷ್ಟು ಭೀ ಹಾಕ್ರಿ. ಎಷ್ಟು ಹಾಕ್ತೇವಲ್ಲ, ಸಣ್ಣ ಗಡಿಗೆಗಳು, ನಿಮ್ಗೆ ದೊಡ್ಡ ಇದ್ರೆ ದೊಡ್ಡ ತಗೋರಿ. ಆದ್ರೆ ಸಣ್ಣವ್ರು ಇದ್ರೆ ನಿಮ್ದೊಂದು ವಿನಂತಿ ಮಾಡ್ತೀನಿ. ನಮ್ಗೆ ಯಾಕೆ ಇದು ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಒಂದೇ ಸರ್ತಿ ಒಂದು ವರ್ಷಕ್ಕೆ ಒಂದು ಸರ್ತಿ ನಾವು ಕುಂಬಾರ ಗುಂಡೇನವ್ರ ಜಯಂತಿ ಮಾಡಲೇಬೇಕು ಬಾಲ್ಕಿಯಲ್ಲಿ. ಅದು ಈಗ ಸ್ವಲ್ಪ ಪ್ರಮಾಣದ ನಾವು ಮಾಡಿದೇವಲ್ಲ, ಇದಕ್ಕೆ ಮತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಜೀವಮಾನ ಇರೋರಿಗೆ ಮಾಡ್ತೀವಿ ಅಂತ ಒಂದು ಸಂಕಲ್ಪ ಇರ್ಬೇಕು. ಇಡೀ ಜಗತ್ತಿಗೆ ನಾಡಿಗೆ ಇದನ್ನ ಬೆಳಕು ನಾವು ಹೆಂಗಾಗ್ಬೇಕು ಅಂದ್ರೆ, ಕುಂಬಾರ ಗುಂಡಯ್ಯನವರ ಉತ್ಸಾಹ ಇಲ್ಲಿ ಬಾಲ್ಕಿಯಲ್ಲಿ ಆಗ್ಬೇಕು ಅಂತ ಅಪ್ಪರು ಅಂದ್ರೆ, ನಾವು ಕೂಡ ಹೆಂಗ್ ಮಾಡ್ಬೇಕು ಅಂತಂದ್ರೆ, ನಮ್ಮ ಕೈಲಾದಷ್ಟು ಅಳಿಲ ಸೇವೆ. ನಾವು ಇನ್ನೊಬ್ಬರಿಗೆ ಇದು ಮಾಡೋಕ್ಕಿಂತ ದಿನನಿತ್ಯ ನಾವು ಒಂದು ಪೂಜೆ ಮಾಡಿದ್ಮೇಲೆ ಒಂದು ಅವ್ರ ಹೆಸರು ಮ್ಯಾಗ ₹1, ₹2, ₹5, ಎಷ್ಟು ನಿಮಗೆ ಎಷ್ಟು ಬರ್ತದೆ ಅಷ್ಟು ಹಾಕ್ರಿ. ₹1 ಹಾಕಿದ್ರೆ ₹360 ಆಗ್ತದೆ, ₹2 ಹಾಕಿದ್ರೆ ₹760 ಆಗ್ತದೆ, ₹4 ಹಾಕಿದ್ರೆ ಮತ್ತೆ ನಿಮ್ಗೆ 15,000 ಕೊಟ್ಟಂಗೆ ಆಗ್ತದೆ, ₹5 ಹಾಕಿದ್ರೆ ₹2,000 ತನಕ ಆಗ್ತದೆ. ನಿಮ್ಗೆ ದೇವ್ರು ಎಷ್ಟು ಕೊಟ್ಟನ ಅದರಲ್ಲಿ ಕಂಪಲ್ಸರಿ ಇದೊಂದು ಸಂಕಲ್ಪ ಮಾಡ್ಕೊರಿ. ಶ್ರಾವಣ ತಿಂಗಳು ಹಿಡಿದು ಈಗ ಚಾಲು ಮಾಡ್ರಿ. ಇದು ನಂದೊಂದು ವಿನಂತಿ, ಎಲ್ಲರಿಗೆ ಹೇಳ್ರಿ. ಎಷ್ಟು ಆದಷ್ಟು ಎಷ್ಟು ಮನೆಗಳವನ್ನ 20-25 ಮನೆ ಎಷ್ಟೇ ಹಾಕಿರಲ್ಲ, ಎಲ್ಲರೂ ಅದೊಂದು ಪರಿಪಾಠ ಕಳಿಸ್ಕೊರಿ. ಕೊನೆಗೆ ನಿಂಬಲ್ಲಿ ಇರಲಿಲ್ಲ ಅಂದ್ರೆ ಗಣಸರು ಹೆಂಗ್ ಪ್ಯಾಂಟ್ ಶರ್ಟ್ ಎಲ್ಲರೂ ಇದ್ದೇ ಇರ್ತಾವ. ಅದ್ರಾಗ ಇಲ್ಲ ಒಳ್ಳೆ ಕೆಲ್ಸಕ್ಕೆ ಮಾಡ್ತಾರೆ, ಕನ್ನಡಿಗೆ ಅಲ್ಲ ಒಳ್ಳೆ ಕೆಲ್ಸಕ್ಕೆ. ಈಗ ಅವ್ರು ಕೊಡಲ್ಲ, ಅವ್ರು ಕೊಡ್ಬೇಕಂದ್ರೆ ಕೊಡಲ್ಲ. ಒಬ್ರು ಹೆಂಗಿರ್ತಾರ ಕೊಡ್ತಾರೆ, ಒಬ್ರು ಕೊಡಲ್ಲ. ಅದೇನ್ ಮಾಡ್ತೀವಿ, ಮತ್ ಹೊರಗೆ ಬಿದ್ರೆ ತಗೊಂಡು ಹೋಗೋರ್ನು ಆರಾಮ್, ಹೊರಗೆ ಬಿದ್ರೆ ತಗೊಂಡು ಹೋಗೋರ್ನು ಆರಾಮ್. ನೀನ್ ಜಮಾ ಮಾಡಿದ್ರೆ ಅವ್ರಿಗೆ ಕೆಲವ್ರು ಮನ್ಯಾಗ ತಗೊಂಡು ಹೋಗೋರ್ನು ಆರಾಮ್, ಇಲ್ಲ ಅಂತ ಹೇಳತ್ತಿಲ್ಲ. ಚಂಬಲಿ ಕಾಮಣ್ಣ ಸರ್ ಹೇಳಿದ್ರಲ್ಲ, ಒಬ್ಬ ಹುಡುಕ ಗಂಡ ಹೀಗೆ ದಿನ ಬಂದು ಕುಡಿತಿದ್ದಂತ. ಕುಡ್ದಾಗ ಅವ್ರು ಆಯ್ತು ಇವತ್ತು ಕುಡಿದು ಬಿಡ್ತಾ, ನಿನ್ ಕಾಲು ಬೀಳ್ತಾ ಅಂತ ಹೇಳಿ ಕಾಲು ಬೀಳಕ್ ಹೋದಂತ. ಹೆಂಡತಿ ಕಾಲು ಬೀಳಕ್ ಹೋಗಿ ಕಾಲಂಗು ತಕೊಂಡು. ಆದ್ರೆ ಪಾಪಕ್ಕೆ ಹತ್ತು ಮತ್ತೆ ಆಜು ಬಾಜು ನಡೆದ್ರಂತ. ಯಾಕೆ ಹಿಂಗ್ ಮಾಡಿದ್ರಿ, ಯಾಕೆ ಹಿಂಗ ಅಂದ್ರೆ, ಕುಡಿದ್ ಬಿಟ್ಟ ನನ್ನ ಗಂಡ ಅಂತ ಸಂತೋಷದಾಗಿದ್ದಿ, ಮತ್ತೆ ಯಾಕೆ ಅಳತಿ ಅಂದ್ರೆ ನನ್ನ ಕಾಲಂಗು ತಗೊಂಡು ಹೋಗ್ಯಾರ ಅಂತ ಹೇಳಿ. ಅಂಥವ್ರು ಅದಾರ ಜೀವನ, ಇಲ್ಲ ಅಂತಿಲ್ಲ. ಆದ್ರೂ ಸಹಿತ ನಾವು ನಮ್ಮ ಬದುಕನ್ನು ಸ್ವಲ್ಪ ಹಸನು ಮಾಡ್ಕೋಬೇಕಂದ್ರೂ ಆ ರೀತಿ ಬದುಕಬೇಕು ಅಂತ. ಹಾಗಾಗಿ ಮೊದಲ ಎಲ್ಲರಿಗೆ ಒಂದು ಮುಕ್ತಾಯಕ್ಕೆ ಒಂದು ಸಣ್ಣ ಒಬ್ಬ ಹೆಣ್ಮಗಳಕ್ಕೆ ಆ ಟೈಮಿಗೆ ಎಲ್ಲರೂ ವಚನಗಳು ಬರ್ದಾರ. ಅವ್ರು ಏನು ಹೇಳ್ತಾರ, ಪೈಲೆ ಏನು ಹೇಳ್ತಾರೆ, ಜ್ಞಾನ ಮೂಲ ಗುರು ಸೇವೆ ಅಂತ ಹೇಳ್ತಾರೆ. ನಮಗೆ ಜ್ಞಾನ ಬರಬೇಕು ಅಂತಂದ್ರೆ, ನಾವು ಏನಾದ್ರೂ ಶಾಣೆ ಆಗಬೇಕು, ದೊಡ್ಡವರಾಗಬೇಕು, ನಮ್ಗೆ ಏನಾರ ಆನಂದ ಸಿಗಬೇಕು ಅಂದ್ರೆ ನಮಗೆ ಜ್ಞಾನ ಬೇಕು ಅಂತಾರೆ. ಆ ಜ್ಞಾನ ಇಲ್ಲದೆ ನಮ್ಗೆ ಆನಂದ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಆನಂದ ಸಿಗಬೇಕು, ಜ್ಞಾನ ಸಿಗಬೇಕು ಅಂದ್ರೆ ನಾವು ಗುರುವಿನ ಕರುಣೆ ಪಡಿಬೇಕು ಅಂತ. ಗುರುವಿನ ಕರುಣೆ ಎಲ್ಲಿವರೆಗೆ ನಾವು ಪಡೆಯಂಗಿಲ್ಲ, ಅಲ್ಲಿವರೆಗೆ ನಮಗೆ ಜ್ಞಾನ ಬೆಳಕು ಸಿಗಂಗಿಲ್ಲ. ಹಾಗಾಗಿ ಎಲ್ಲರೂ ದಯಮಾಡಿ ಆ ಗುರುವಿನ ಕರುಣೆಯನ್ನ ಪಡ್ಕೊಳ್ರಿ. ನೀವು ದೀಕ್ಷಾ ತಗೊಳ್ಳಿಲ್ಲ ಅಂದ್ರೂ ಒಂದಿನ ದೀಕ್ಷಾ ತಗೊಳ್ರಿ. ಎಲ್ಲ ಮತ್ತೊಂದ್ ಸರ್ತಿ ನಿಮ್ಗೆ ಹೇಳ್ತೀನಿ, ವಿನಂತಿ ಮಾಡ್ತೀನಿ. ಯಾವಾಗ ನಾವು ಗುರುವಿನ ಕರುಣೆ ಯಾವಾಗ ನಮ್ಗೆ ಆಯ್ತಂದ್ರ, ಈಗ ನಮಗೆ ಮಣ್ಣಿನ ಗಡಿಗೆ ಅದನ್ನು ಹಸಿ ಗಡಿಗೆಯಾಗ ನೀರು ತುಂಬಿದ್ರೆ ಇರ್ತದೇನ್ರಿ? ಇರೋದು. ಅದು ನಾವು ಹಸಿ ಇದ್ದಂಗೆ, ಎಲ್ಲಿವರೆಗೆ ನಾವು ದೀಕ್ಷಾ ತಗೊಳಂಗಿಲ್ಲ, ಅಲ್ಲಿ ನಮ್ಮ ಗಡಿಗೆ ಹಸಿ ಇದ್ದಂಗೆ. ದೀಕ್ಷಾ ತಗೊಂಡೇವು ಅಂದ್ರೆ ನಮ್ಮ ಗಡಿಗೆ ಸುಟ್ಟಂಗೆ ಆಗ್ತದೆ. ಹೆಂಗೆ ಸುಡ್ತಾರ ಗುರುಗಳು ಅಂತಂದ್ರೆ,
ಅವ್ರ ಕೈಯನ್ನು ನಮ್ಮ ಹಸ್ತಮಸ್ತಕ ಅವರು ಅಂದ್ರೆ ಅವ್ರು ಏನು ತಪಶ್ಚರ್ಯ ಮಾಡ್ಯಾರಲ್ಲ, ಅವ್ರೇನು ತ್ಯಾಗ ಮಾಡ್ಯಾರ ನಮಗೋಸ್ಕರ ಎಲ್ಲವನ್ನ ಬಿಟ್ಟು ಆ ದೇವರ ಧ್ಯಾನದಲ್ಲಿ ದೇವರ ಮುಖದಲ್ಲಿ ತಮ್ಮ ಜೀವನವನ್ನು ಸವಿಸ್ತಾರಲ್ಲ. ಹಾಗಾಗಿ ಅವ್ರು ಏನಾಗ್ತಾರಂದ್ರೆ ಅವ್ರ ಬಳಿ ಆ ಕರುಣಾಮಯ ಭಗವಂತನ ಕರುಣೆ ಆಗ್ತದೆ. ಆ ಕರುಣೆ ನಮ್ಮಾಗಿ ಧಾರೆ ಎರಿತಾರೆ. ಆವಾಗ ನಮ್ಮ ಗಡಿಗೆ ಹುಟ್ಟಿಂದ ಆಗ್ತದೆ ಅಂತ. ನಾವು ಹೀಗೆ ಬಂದು ಹೀಗೆ ಹೋದಂದ್ರೆ ನಮ್ಮ ಗಡಿಗೆ ನೀರು ಹಿಡಿಯಲ್ಲ, ನೀರು ಇರಂಗಿಲ್ಲ. ಹಾಗೆ ದಯಮಾಡಿ ಎಲ್ಲರೂ ದೀಕ್ಷಾ ತಗೊಳ್ರಿ ಮತ್ತು ಭಕ್ತಿ ಶ್ರದ್ಧೆಯಿಂದ ಬೆಳೆಸ್ಕೋರಿ ಮತ್ತು ಪ್ರಾರ್ಥನೆ ಪೂಜೆ ಅಂತ ಸರಿಯಾಗಿ ಶಿಸ್ತು ಎಲ್ಲರೂ ಕಲ್ಕೋರಿ. ಏನದು ದೇವ್ರ ಧ್ಯಾನ ಮಾಡೋದು ಒಂದು ಅರ್ಧ ಗಂಟೆ ಎಲ್ಲರೂ ಪುಸ್ತಕಗಳು ಯಾರಿಗೆ ಓದ್ಲಾಕ್ ಬರ್ತದೆ ಅವ್ರು ತಗೊಳ್ರಿ. ಓದ್ಲಾಕ್ ಬರ್ಲಿಲ್ಲದವ್ರು ಕುಂತ ಒಬ್ರೊಬ್ರು ಓದ್ತಾ ಇರ್ರಿ. ಮತ್ತು ವಚನಗಳು ಒಂದು ಎರಡು ವಚನಗಳು ದಿನ ಸ್ವಲ್ಪ ಓದ್ಲಿಕ್ಕೆ ಪ್ರಯತ್ನ ಮಾಡ್ರಿ. ಬಹಳ ಸರಳ ವಚನಗಳು, ಬೇರೆ ಶರಣರ ವಚನಗಳು ಏನದ ಬಸವಣ್ಣರ ವಚನಗಳು ಬಹಳ ಸರಳವ, ಬಹಳ ಸರಳವ. 1500 ವಚನ ಅವ್ರದವ. ಅಂತ ವಚನಗಳು ದಿನನಿತ್ಯ ನಮ್ಮ ಜೀವನಕ್ಕೆ ಹೆಂಗ ಆಗ್ತಾವ ಅಂದ್ರೆ ನಿಮ್ಗೆ ಎಂತ ಕಷ್ಟ ಬಂದರೂ ಸಹಿತ ಆ ವಚನದಲ್ಲಿ ಔಷಧ ಅದ. ನಿಮ್ ಜೀವನದಾಗ ಯಾವುದೇ ಬರಲಿ, ಅದು ಎಂಥದೇ ಬರಲಿ ಆ ವಚನಗಳು ಸಿಗ್ತಾವ, ಆಧಾರ ಸಿಗ್ತದೆ ನಮ್ಗೆ. ಯಾಕಂದ್ರೆ ಒಳ್ಳೆ ಮಾತುಗಳೇ ನಮ್ಗೆ ಜೀವನಕ್ಕೆ ಆಧಾರ ಆಗ್ತಾವ. ಹಾಗಾಗಿ ಅಂತ ಮಾತುಗಳನ್ನ ನಾವು ಕೇಳಿ ನಮ್ಮ ಜೀವನವನ್ನು ನಾವು ಸಾರ್ಥಕ ಮಾಡ್ಕೋಬೇಕಾಗ್ತದೆ. ಆ ಜೀವನ ಸಾರ್ಥಕ ಆಗ್ಬೇಕು ಅಂತಂದ್ರೆ ಈ ಸಂಘವನ್ನ ನಾವು ಪ್ರತಿ ತಿಂಗಳಾಗ್ಲಿ ನಾವು ಮಾಡ್ತಾ ಇದ್ದೀವಲ್ಲ, ಈ ಶ್ರಾವಣದಾಗ ದಿನ ಮಾಡ್ರಿ, ಪ್ರತಿ ತಿಂಗಳು ತಪ್ಪಬೇಡ್ರಿ. ಮತ್ತು ಸಮಯಕ್ಕೆ ಸರಿಯಾಗಿ ಸಮಯ ಪಾಲನೆ ಮಾಡಬೇಕು. ಯಾರು ಸಮಯ ಪಾಲನೆ ಮಾಡ್ತಾರ ಅವ್ರ ಜೀವನದಾಗ ಸಕ್ಸಸ್ ಆಗ್ತಾರ. ಸಕ್ಸಸ್ ಅಂದ್ರೆ ಜೀವನದಾಗ ಯಾವುದೇ ಕಾರ್ಯಕ್ರಮ ಇರಲಿ, ನಿಮ್ಮ ಮನೆ ಕಾರ್ಯಕ್ರಮ ಇರಲಿ, ಹೊರಗಿಂದಿರಲಿ, ಅದು ಸಮಯ ಬಹಳ ಮುಖ್ಯ. ನಾವು 6 ಅಂದ್ರೆ 6ಕ್ಕೆ ಚಾಲು ಮಾಡಬೇಕು, 7 ಅಂದ್ರೆ 7ಕ್ಕೆ ಮುಗಿಸಬೇಕು. ಹಾಗೆ ನೀವು, ಯಾಕಂದ್ರೆ ನಾವು ಭಾಳ ಟೈಮ್ ಮಾಡ್ಕೊಂತ ಮತ್ತೆ ಕುಂತೀವಿ ಅಂದ್ರೆ ಏನಪ್ಪ ಇವ್ರು ಮೈಕ್ ಸಿಕ್ತಂದ್ರೆ ಮತ್ತೆ ಹಿಂಗೆ ಹೇಳ್ಬೇಕು. ಹಂಗಿಲ್ಲ, ನಿಮ್ಮ ಸಲಕ್ಕೆ ನಾವು ಎಷ್ಟು ನೀವು ಅಂತೀರಿ ಅಷ್ಟೇ ಸಮಯದಾಗ ಮುಗಿಸ್ಬೇಕು. ಮತ್ತೆ ಮುಂದಿನ ತಿಂಗಳು ಮತ್ತೆ ಮಾಡೋಣ. ಹಾಗಾಗಿ ನಾವೇ ಹೇಳಬೇಕು, ನೀವು ಕೇಳಬೇಕು ಅಂತಿಲ್ಲ. ನಾವೇ ಹೇಳ್ಬೇಕು, ನೀವು ಕೇಳ್ಬೇಕಂತಿಲ್ಲ. ನಿಮ್ಮ ವಚನಗಳು ನೀವು ಮಾಡಿದ್ರೆ ನಾವು ಕುಂತು ಕೇಳ್ತೇವೆ. ಹಂಗೆ ಆನಂದ ಇದು ಯಾಕೆ ಬದುಕ್ತೀವಿ ಅಂದ್ರೆ ಆನಂದಕ್ಕಾಗಿ ಬದುಕಬೇಕು ಅಂತಂದ್ರೆ ನಮ್ಮ ಆನಂದ ಎಲ್ಲಿ ಸಿಗ್ತದ ಅಂದ್ರೆ ಇಂಥ ಸತ್ಸಂಗದ ಸಿಗ್ತದೆ. ನಮ್ಮ ಆನಂದ ಸಿಗಬೇಕಂದ್ರೆ ಗುರುವಿನ ಚರಣಕ್ಕೆ ಹೋಗ್ಬೇಕು ಅಂತ. ಈಗ ಮತ್ತು 2ನೇ ಮಾತೇನು ಹೇಳ್ತಾರೆ, ಮೋಕ್ಷ ಮೂಲ ಇದು ಐಶ್ವರ್ಯ ಮೂಲ ಲಿಂಗಾರ್ಚನೆ ಅಂತ ಹೇಳ್ತಾರಮ್ಮ. ಮೊದಲನೇದು ಗುರುವಿನ ಬಗ್ಗೆ ಹೇಳಿದ್ರು. 2ನೇ ಮಾತಿನಾಗ ಏನು ಹೇಳ್ತಾರಂದ್ರೆ ನಿಮ್ಗೆ ಐಶ್ವರ್ಯ ಅಂದ್ರೆ ಸಂಪತ್ತು ಸಿಗಬೇಕು ಅಂದ್ರೆ ನೀನು ಲಿಂಗಾರ್ಚನೆ ಮಾಡಬೇಕು. ಅಂದ್ರೆ ಲಿಂಗಾರ್ಚನೆ ಅಂದ್ರೆ ಆ ಪರಮಾತ್ಮನ ಪೂಜೆ ಮಾಡಬೇಕು, ಗುರು ಹಿರಿಯರ ಪೂಜೆ ಮಾಡಬೇಕು, ಶರಣರ ಸಂದೇಶವನ್ನ ಕೇಳಬೇಕು. ಎಲ್ಲವನ್ನ ದೇವ್ರ ರೂಪದಲ್ಲಿ ಕಾಣದಾಗ ನಮ್ಗೆ ಅದು ಸಿಗ್ತದ ಅಂತ, ಸಂಪತ್ತು ತಾನೇ ಬರ್ತದ ಅಂತ. ಈಗ ಯಾವ ಸಂಪತ್ತಲ್ಲಿ ನಮ್ಗೆ ಆನಂದ ಆಗ್ತದ ಅದಕ್ಕೆ ಸಂಪತ್ತು ಅಂತಾರ. ಯಾವ ಸಂಪತ್ತಲ್ಲಿ ನಮ್ಗೆ ಆಪತ್ತು ಬರ್ತದ ಅದು ಸಂಪತ್ತು ಆಗಲ್ಲ. ಅದು ಈಗ ನಿಮ್ಮೊಂದು ಕೊಳ್ಳಾಗ ಬಂಗಾರ ಹಾಕೊಂಡು ಹೋಗಿರಿ, ವಯಸ್ಸಾಗಿರೋದು ಸ್ವಲ್ಪ ಹೊರಗೆ ಹೋಗ್ರಿ, ಯಾರ ಕದ್ಕೊಂಡು ಅಂತ ಇದೆ ಇರ್ತದೆ. ಅದೇ ಒಂದು ನೀವು ಜ್ಞಾನ ನಿಂಬಲ್ಲಿ ಇತ್ತಂದ್ರೆ ಯಾರು ಕಸ್ಕೊಳ್ಳೋದು. ಅದಕ್ಕೆ ನೀವು ಸರಸ್ವತಿ ಫೋಟೋ ನೋಡಿರಿ, ನಮ್ಗೆ ಅವರು ಬಂಡೆಗೆಲ್ಲ ಮೇಲೆ ಕೂಡ್ಸ್ಯಾರ ಕಲ್ಲದ ಕೆಳಗೆ. ಮತ್ತು ಅದೇ ಲಕ್ಷ್ಮಿ ಫೋಟೋ ನೋಡ್ರಿ, ಕಮಲದ ಹೂವ ಮೇಲೆ ಕೂಡ್ಸ್ಯಾರ. ಸಂಪತ್ತು ಅಂದ್ರೆ ಲಕ್ಷ್ಮಿ ಅಂತ ನಾವು ತಿಳ್ಕೊಂಡಿದೀವಿ. ಲಕ್ಷ್ಮಿ ಬಹಳ ಅಂದ್ರೆ ಲಕ್ಷ್ಮಿ ಪೂಜೆ ಮಾಡಿದ್ರೆ ಸಂಪತ್ತು ಸಿಗ್ತದ ಅಂತ ನಾವು ವಿಚಾರ ಮಾಡಿದ್ದೇವೆ. ಆದ್ರೆ ನಾವು ಲಕ್ಷ್ಮಿ ಹೆಂಗೆ ಕಂಬಳ ಮ್ಯಾಗ ಹೂವು ಕೂಡಿಸಲ್ಲ, ಈ ಸಂಪತ್ತು ಹೆಂಗೆ ಇರ್ತಂದ್ರೆ ಒಂದೇ ಕಡೆ ಶಾಶ್ವತ ಇರಂಗಿಲ್ಲ. ಅದು ಕಮಲದ ಹೂವು ನೀರಿನ ಮೇಲೆ ಹೆಂಗೆ ತೇಲ್ತಾ ಇರ್ತದಲ್ಲ, ಇವತ್ತು ನಂಬಲ್ಲಿ ಇರ್ತದೆ, ಮತ್ತೊಂದು ನಾಳೆ ಮತ್ತೊಬ್ಬರು ಹೋಗ್ತದೆ. ಆದ್ರೆ ಜ್ಞಾನ ಹೆಂಗೆ ಮಾಡಿದ್ರೆ ಸರಸ್ವತಿಗೆ ಅಂದ್ರೆ ಬಂಡೆಗಳ ಮೇಲೆ ಕೂಡಿಸ್ಯಾರ. ಅಂದ್ರೆ ಅಷ್ಟು ಗಟ್ಟಿಯಾಗಿ ಯಾರು ಕಸ್ಕೊಳಕ್ ಆಗಲ್ಲ ಅಂತ, ಯಾರು ಕಸ್ಕೊಳಕ್ ಆಗಲ್ಲ ಅಂತ ಹೇಳ್ತಾರ. ಅದು ಅದಕ್ಕೆ ಅಲಮ ಪ್ರಭುಗಳು ಅದೇ ಹೇಳ್ತಾರ, ಈ ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಈ ಕಾಮಿನಿ ನಿನ್ನವಳೆಲ್ಲ, ಇವು ಜಗಕ್ಕಿಕ್ಕಿದ ವಿಧಿ ಅಂತಾರ. ನಿನ್ನ ಒಡವೆ ಎಂಬುದು ಜ್ಞಾನ ರತ್ನ, ಎಂತಪ್ಪ ದಿವ್ಯ ರತ್ನವನ್ನು ನೀನು ಅಲಂಕರಿಸಿದೆಯಾದರೆ ನಿನ್ನಂತ ಶ್ರೀಮಂತರು ಮತ್ತೆ ಯಾರು ಇಲ್ಲ ಅಂತ ಹೇಳ್ತಾರೆ. ಅದು ಎದರಲ್ಲಿ ದೊಡ್ಡ ಶ್ರೀಮಂತದ ಅಂದ್ರೆ ಆ ಜ್ಞಾನನೇ ನಮ್ಗೆಲ್ಲ ಕರ್ಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಾವು ಜ್ಞಾನ ಎಲ್ಲಕ್ಕಿಂತ ಮಹತ್ವದ, ಆ ಜ್ಞಾನವನ್ನು ಎಲ್ಲಿ ಸಿಗ್ತದ ಅಂತ ತಿಳ್ಕೊಂಡು ನಾವು ಪ್ರಯತ್ನ ಮಾಡ್ಕೊಂತ ಆ ಗುರುವಿನ ಮುಖಾಂತರ ನಾವು ಹೆಂಗೆ ಕೊಡ್ಬೇಕು ಆ ಜ್ಞಾನವನ್ನು ಪಡ್ಕೊಳ್ಬೇಕು. ನಮ್ಗೆ ಜ್ಞಾನ ಎಲ್ಲ ರೀತಿ ಸಿಗ್ತದೆ, ಕೇಳೋರ್ಲಿಂದ ಸಿಗ್ತದೆ, ನೋಡೋರ್ಲಿಂದ ಸಿಗ್ತದೆ, ಮಾತಾಡೋರ್ಲಿಂದ ಸಿಗ್ತದೆ, ನಮ್ಮ ಕೈಲಿಂದ ನಾವು ಮಾಡ್ಬೇಕು ಸೇವೆ ಅಂತ. ಹಾಗಾಗಿ ಅಂತ ಒಂದು ಸೇವೆಯನ್ನು ಮಾಡಲಿಕ್ಕೆ ನಮ್ಗೆಲ್ಲರೂ ಕಲಿಸಿದ್ದಾರೆ. ಆ ಒಂದು ಎಲ್ಲ ಸೇವೆಯನ್ನು ಮಾಡಿಕೊಂಡು ಬದುಕಿದೀವಿ ಅಂದ್ರೆ ಇರುವಷ್ಟು ದಿನ ನಾವು ಆನಂದ ಇರ್ಬೇಕು. ಯಾವಾಗ ನಮಗೆ ಆನಂದ ತಪ್ತದ ಅಂದ್ರೆ ನಾವು ಇಲ್ಲದ ಕೆಲಸ ಮಾಡಕ್ಕೆ ಹೋದ್ರೆ ಅಂದ್ರೆ ನಮ್ಗೆಲ್ಲ ತಪ್ಪು ಹೋಗ್ತದೆ. ಸತ್ಯ ಎಲ್ಲದ್ರಾಗ ಅದ, ಅಸತ್ಯ ಅದಾಗ ತಿಳ್ಕೊಂಡು ನಾವು ಮಾಡಿದೇವೆ ಅಂತಂದ್ರೆ ಅದ್ರಾಗೆಲ್ಲ ನಮ್ಗೆ ಆನಂದ ಸಿಗ್ತದೆ. ನಮ್ದು ಇಲ್ಲದ ವಸ್ತು ನಾವು ಹಿಮಿಳಿ ಹತ್ತಿದ್ದೇವೆ ಅಂದ್ರೆ ಅದು ನಮ್ಗೆ ದುಃಖ ಕೊಡ್ತದೆ. ನಮ್ಗೆ ಯಾವ್ದು ನಮ್ಗೆ ಸಿಕ್ಕದ, ನಮ್ಮ ದೈವಿಕವಾಗಿ ಯಾವ್ದು ಬಂದದ, ಇವತ್ತು ಮನೆ ಸಣ್ಣದ ಸಂತೋಷವಾಗಿರ್ಬೇಕು, ದೊಡ್ಡದು ಸಿಕ್ಕದ ದೊಡ್ಡದು ಅದ್ರಾಗ ಸಂತೋಷ ಇರೋದು. ನಮ್ಮ ರೂಪ ದೇವ್ರು ಹಿಂಗೆ ಕೊಟ್ಟಾನ, ಇದೇ ರೂಪ ನಮ್ಗೆ ಸಾಕಂತ ಸಂತೋಷ ಇರ್ಬೇಕು. ನಮ್ಗೆ ಎಷ್ಟು ಧನ ಸಿಕ್ಕದ ಅದ್ರಾಗೆ ಆನಂದ ಇರ್ಬೇಕು. ಆವಾಗ ನಮಗೆ ಆನಂದ ಅನಿಸ್ತದೆ. ನಾವು ಎದಕ್ಕಾಗಿ ಬಂದೇವು ಅಂದ್ರೆ ಏನು ದೇವ್ರು ಕೊಟ್ಟಾನ ಅಲ್ಲಿ ಆನಂದ ಮಾಡಿ ಬರ್ತೀವಿ. ಈ ಸಾಲಿಗೆ ಮಕ್ಕಳು ಹೋಗ್ತಾರಲ್ಲ, ನೀವೆಲ್ಲ ಹೋಗೋ ಮುಂದೆ ಪಿಕ್ನಿಕ್ ಏನೇನೋ ಮಾಡಿ ಕಟ್ಟಿ ಕಳಿಸ್ತೀರಿ ಅವರಿಗೆ, ಮಕ್ಕಳಿಗೆ. ಅಲ್ಲಿ ಹೋಗಿ ಮಕ್ಕಳು ಏನು ಮಾಡ್ತಾರಂದ್ರೆ ಯಾರ್ಯಾರ ಮಕ್ಕಳು ಚಲೋ ಊಟ ಮಾಡಿ ತಿಂದು ಮಟ್ಟಿ ಚಲೋ ಬರ್ತಾರೆ.
ಯಾರು ಏನು ಮಾಡ್ತಾವ ಅಂದ್ರೆ ಚಲ್ಲೋದು, ಅದಕ್ಕೆ ಇದು ಮಾಡೋದು, ಯಾರು ಜಗಳ ಆಡೋದು, ಯಾರು ಕುಸ್ತಿ ಹಿಡೋದು, ಅಲ್ಲಿ ಸೆಲೆ ಹಾಕೋದು, ಅಲ್ಲಿ ಏನೂ ಮಾಡಲ್ಲ. ಕೆಲವೊಬ್ರು ಹಂಗೆ ಮಾಡ್ತಾರೆ. ಕೆಲವೊಬ್ರು ಪಾಪ ಏನೂ ಕಟ್ಕೊಂಡೇ ಹೋಗಿಲ್ಲ, ಸುಮ್ಮನೆ ಕೂತು ಅವ ಪಾಪ ವಾಪಸ್ ಬರ್ತಾನೆ ಹುಡುಗಿ. ಅಂದ್ರೆ ನಾವಿಲ್ಲಿ ಎದಕ್ಕೆ ಬಂದಿದ್ದೇವೆ ಅಂದ್ರೆ ಒಳ್ಳೆ ಕೆಲಸ ಮಾಡಿ ಒಳ್ಳೆ ವಿಚಾರಗಳನ್ನ ತೆಗೆದುಕೊಂಡು ನಾವು ಇಲ್ಲಿನ ಸಂಪತ್ತಿಗೆ ಏನು ಗಳಿಸ್ಬೇಕಂದ್ರೆ ಎಲ್ಲರ ಜೊತೆ ಪ್ರೀತಿಯಿಂದ ಗಳಿಸಿದ್ದೇವೆ ಅಂದ್ರೆ ಅಲ್ಲಿ ಭಗವಂತನ ಮನೆಗೆ ಹೋದಾಗ ಅವನಂತ ನಾ ಬಹಳ ಚಲೋ ಮಾಡಿದೆಪ್ಪ, ನೀನು ಕಳಿಸಿದ್ದಕ್ಕೂ ನನಗೆ ಸಾರ್ಥಕ ಆಯ್ತು ಅಂತ ತಿಳ್ಕೊಂಡು ಅವತ್ತು ಭಗವಂತಲ್ಲಿ ಹೌದಂತ ಅಲ್ಲಿ ಎತ್ಕೋತಾನ. ಇಲ್ಲ ನಾವು ಇಲ್ಲಿ ಅಲ್ಲಿ ಏನೋ ಇಲ್ಲಿ ಕಟ್ಕೊಂಡಿಲ್ಲ, ಏನೋ ಬುತ್ತಿನೇ ಕಟ್ಕೊಂಡಿಲ್ಲ, ಸುಮ್ಮನೆ ಹಂಗೆ ಬಂದೇವು, ಹಂಗೆ ಖಾಲಿನೇ ಹೋದೆವು ಅಂತಂದ್ರೆ ಅಲ್ಲ ಅಂತ. ಇಲ್ಲಿ ಬಂದಿದ್ದೇವೆ ಅಂತಂದ್ರೆ ಒಳ್ಳೆ ಎಲ್ಲ ಕೆಲಸವನ್ನ ಮಾಡಿ ಈ ಸೃಷ್ಟಿಯಲ್ಲಿರುವ ಎಲ್ಲದಲ್ಲಿ ದೇವರ ಅದಾನ, ಯಾವುದೂ ಸೃಷ್ಟಿಯಲ್ಲಿ ಕೆಡಿಸಲಾರದೆ ನಮ್ಮ ಜೀವನವನ್ನ ಸುಖವಾಗಿ ಮಾಡ್ಕೋಬೇಕು ಅಂತಂದ್ರೆ ಎಲ್ಲದರಲ್ಲಿ ಭಗವಂತ ಅದನ್ನು ತಿಳ್ಕೊಂಡು ಮನಸ್ಸು ಶಾಂತ ಸಂತೃಪ್ತಿಯಿಂದ ಸಮಾಧಾನದಿಂದ ಇದ್ದುದ್ರಲ್ಲಿ ಯಾರು ಬದುಕ್ತೀವಲ್ಲ ಅವರ ಜೀವನ ಸಾರ್ಥಕ ಜೀವನ ಆಗ್ತದೆ. ಅಂತ ಒಂದು ಸಾರ್ಥಕ ಜೀವನ ನಿಮ್ದೆಲ್ಲರೂ ಮಾಡಿಕೊಂಡು ಆ ಭಗವಂತನಿಗೆ ಪ್ರೀತಿಗೆ ಪಾತ್ರರಾಗಿ ಬದುಕಿ ನಮ್ಮ ಕುಟುಂಬದವರಿಗೆ, ಸಮಾಜಕ್ಕೆ, ನಮ್ಮ ಊರಿಗೆ, ಮನೆಗೆ, ಎಲ್ಲರಿಗೆ ಕೀರ್ತಿ ತರುವಂಗ ಬದುಕೋಣ. ಕೆಲವೇ ದಿವಸ ಬದುಕಲಿ, ಹೌದನಂಗೆ ಬದುಕೋಣ. ಲೇಸನಿಸಿಕೊಂಡು ನೀವು ಎಷ್ಟು ದಿನ ಬದುಕಿದ್ರೆ, ಒಂದು ದಿವಸ ಬದುಕಿದ್ರೆ ಸಾಕು ಅಂತಾರೆ ಶರಣರು. 5 ದಿನ ಬದುಕಿದ್ರೆ, 4 ದಿನ ಬದುಕಿದ್ರೆ, 3 ದಿನ ಬದುಕಿದ್ರೆ, ಈ ಶರಣರ ಸಂಘದಲ್ಲಿ ಲೇಸನಿಸಿಕೊಂಡು ಒಂದು ದಿವಸ ಬದುಕಿದ್ರೆ ಸಾಕು ಅಂತ ಹೇಳ್ತಾರೆ. ಅಂತ ಒಂದು ದಿವಸ ಬದುಕು ನೋಡಿ. ಇದು ಹೂವ ಒಂದೇ ದಿವಸ ಬದುಕ್ತಲ್ರಿ, ಒಂದೇ ದಿವಸ ಬದುಕಿ ಎಲ್ಲೋ ನಾವು ಏನೋ ಅದಕ್ಕೆ ಏನೋ ಗೊಬ್ಬರ ಹಾಕಲು, ನೀರು ಹಾಕಲು, ಏನೋ ಹಾಕಲ್ಲ, ನಮ್ದು ಬಚ್ಚಲ್ ನೀರಾಗಿ ಬೆಳೀತದೆ. ಅದು ಹೆಂಗೆ ಸುಗಂಧ ಕೊಡ್ತದೆ ಎಲ್ಲರಿಗೆ. ಒಟ್ಟು ತನ್ನ ದೇವರ ತಲೆ ಮೇಲೆ ಯಾರು ನಮ್ಗೆ ಹುಟ್ಟಿಸ್ಯಾನಲ್ಲ ಅವನ ತಲೆ ಮೇಲೆ ಹೋಗಿ ಕೊಡ್ತದೆ. ನಾವು ಹುಟ್ಟಿಸಿನವ್ರಿಗೆ ನೆನಪೇ ಬಿಟ್ಬಿಟ್ಟಿವಿ, ಮತ್ತೆ ಏನೇನೋ ಮಾಡ್ಕೊಂತ ಜಾತ್ರೆ ಮಾಡ್ಕೊಂತ ಇಲ್ಲಿ ಉಳಿದೀವಿ. ನಾವು ಕೂಡ ಭಗವಂತನ ಒಂದು ಪಾದಕ್ಕೆ ಒಂದು ಹೂವಾಗಿ ನಮ್ಮ ಜೀವನವನ್ನು ಕೂಡ ಒಂದು ಎಲ್ಲರಿಗೂ ಸುಗಂಧವನ್ನು ಬೀಸೋಣ. ಅವರಿಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರ ಶ್ರೀಚರಣಕ್ಕೆ ನನ್ನ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ ಮುಂದಿನ ಒಂದು ಕಾರ್ಯವನ್ನ ಕುಂಬಾರಗುಂಡ ಸಮಾಜದವರು ಪಾಲ್ಕಿಯಲ್ಲಿ ಒಳ್ಳೆ ಎಲ್ಲ ಜನರು ಹಿಂಗಾಗಬೇಕು. ನೀವೆಲ್ಲರೂ ವಚನ ಬರಬೇಕು ಮತ್ತೆ ಪ್ರಾರ್ಥನೆ ಇದು ಕಲೀರಿ. ಪೂಜೆ ಎಲ್ಲರೂ ಪೂಜೆ ಮಾಡಲಿಕ್ಕೆ ಲಿಂಗ ಪೂಜೆ ನಿಮಗೆ ಬೇಕು ಅಂದ್ರೆ ನಾವು ಕಲಿಸ್ತೀವಿ. 1 ದಿವಸ 2 ದಿವಸ ಯಾಗಾರ ನೀವು ಟೈಮ್ ಇದ್ದಾಗ ಹೇಳ್ರಿ. ದೀಕ್ಷಾ ತಗೊಳ್ಳಿನಂದ್ರೆ ಭೀ ತಗೊಳ್ರಿ, ತಗೊಂಡ್ರೂ ಹೇಳ್ರಿ. ಒಂದಿನ ಸರಿಯಾಗಿ ಕುಂತ ಪೂಜೆ ಹೆಂಗೆ ಮಾಡಬೇಕು ಅಂತ ಕಲಿಸ್ತೇನೆ. ಸುಮ್ಮನೆ ಒಂದು 5-10 ನಿಮಿಷ ನಿಮಗೆ ದಿನನಿತ್ಯ ಏನ್ರಪ್ಪ ಅದಕ್ಕೆ ಏನು ಮಂತ್ರ ಹೇಳ್ಬೇಕನೋ ಅದು ಹೇಳ್ಬೇಕನೋ ಪೂಜೆ ಅಂತ ಮಾಡಬೇಕು ಅಂತ ಹಾಗೇನಿಲ್ಲ. ನೀವು ಅಕ್ಕಮದಿ ವಚನಗಳವ, ಆ ವಚನಗಳನ್ನು ಓದ್ಕೋಂತ ಪೂಜೆ ಮಾಡ್ಬೋದು. ಶರಣರು ನಾವು 1 ದಿವಸ ಬಂದ್ಬೇಕಾದ್ರೆ ಪೂಜೆ ಕಲಿಸ್ರಿ. ನಿಮ್ಗೆ ಇಷ್ಟ ಇದ್ರೆ 1 ದಿವಸ ಕಲಿಸ್ತೀವಿ. ಯಾವಾಗಲೂ ನೀವು ಶ್ರಾವಣದಾಗ ಆಗ್ಲತ್ತ ನೀವು ಸಾಯಂಕಾಲ ಟೈಮಿಗೆ ಅಲ್ಲಿ ಬರೋದು ವಿಚಾರ ಮಾಡ್ರಿ. ನಿಮ್ಮ ಮನೆಯೂ ನೀವು ಭಜನೆ ಬಿಡಬೇಡ್ರಿ. ಪ್ರತಿ ತಿಂಗಳ ದಿನನಿತ್ಯ ಒಬ್ಬರು ಮನ್ಯಾಗ ಮಾಡ್ರಿ ಅಂತ ಒಂದು ವಿನಂತಿ ಮಾಡ್ಕೋತೀನಿ. ಪೂಜೆ ಮಾಡ್ಕೊಳಕ್ಕೆ ನೀವು ಯಾರ ಕಲಿತೀನಿ ಇದು ಮಾಡ್ತೀನಿ ಅಂತಂದ್ರೆ ನೀವು ಎಷ್ಟು ಜನ ಕೊಡಲ್ಲ, ಅದಕ್ಕೆ ಎಲ್ಲರೂ ಬರಬೇಕು ಅಂತಿಲ್ಲ. 5-10 ಜನ ಎಷ್ಟು ಜನ ಆಗಿರಲ್ಲ, ಎಲ್ಲಿ ಜಾಗ ಅದ ಹಿಂಗೆ ಕೂತ್ಕೊಂಡು ಒಂದು ಪೂಜೆ ಮಾಡ್ಲಿಕ್ಕೆ ನಿಮ್ಗೆ ನಾವು ಕಲಿಸ್ತೀವಿ. ಹಂಗೆ ಅದು ಸುಮ್ಮನೆ ಏನೇನೋ ಒಬ್ಬ ನೀರು ಹಾಕೊಂಬಂದು ವಿಭೂತಿ ಹಾಕೊಂಬಂದು ನೀರು, ಹೂ ಹಾಕೊಂಬಂದು ಹಿಂಗೆ ಏನೇನೋ ನಾವು ಮಾಡ್ತಾ ಇರ್ತೀವಲ್ಲ, ಅದು ಸರಿಯಾಗಿ ಒಂದು ಕ್ರಮಬದ್ಧ ಅದ. ಒಂದು ಸಿಡಿಗಳು ಹೆಂಗೆ ಏರಿದ್ರೆ ನಮ್ಗೆ ಮ್ಯಾಗ ಏರ್ಲಿಕ್ಕೆ ಆಗ್ತದಲ್ಲ, ಆ ರೀತಿ ಒಂದು ಕ್ರಮಬದ್ಧವಾಗಿ ಪೂಜೆಯನ್ನು ನಾವು ಮಾಡ್ಕೊಂಡೇವೆ ಅಂದ್ರೆ ಒಂದು ಸಮಾಧಾನ ಆಗ್ತದೆ. 5-10 ನಿಮಿಷ ಅದು ನೋಡಿ ಮಕ್ಕಳು ಕಲಿತಾರೆ. ಮಕ್ಕಳು ನಾವು ಅಂತೀವಿ ನಮ್ಮ ಮಕ್ಕಳು ಹಾಳಾಗ್ಯಾರ್ರಿ ಬರಲ್ರಿ ಅಂತ ಅಂತೀವಿ. ಮಕ್ಕಳು ಅವ್ರದವ್ರು ಆಗಲ್ಲ, ನಾವು ಮಾಡೋದು ನೋಡಿ ಅವ್ರು ಹಾಳಾಗ್ತಾರೆ. ಮಕ್ಕಳು ನಾವು ಹೇಳೋದು ಕೇಳಲ್ಲಮ್ಮ, ಯಾವಾಗಲೂ ನಾವು ಮಾಡೋದು ನೋಡಿ ಕಲಿತಾರೆ ಅವರು. ಹಾಗಾಗಿ ಮಕ್ಕಳನ್ನು ನಾವು ಚೆನ್ನಾಗಿ ಬೆಳೆಸಬೇಕು. ಏನಾದರೂ ಈ ಸಮಾಜಕ್ಕೆ ಕೊಡುಗೆ ಕೊಡಬೇಕು. ನೀವು ಶಾಂತಿ ಸಮಾಧಾನ ಇರಬೇಕು. ನೀವು ಅನಾಥಾಶ್ರಮ ಹೋಗಬಾರ್ದು ಅಂತಂದ್ರೆ ನೀವು ಮೊದಲು ಬೆಳಗ್ಗೆ ಎದ್ದು ಬೇಗ ಎದ್ದು ಪೂಜೆ ಮಾಡ್ಕೋಬೇಕು. ಒಂದು 50 ನಿಮಿಷ ಮಾಡಿರಿ, 5 ನಿಮಿಷ 10 ನಿಮಿಷ ಪೂಜೆ ಮಾಡ್ರಿ. ಅವರು ಹಚ್ಕೋತಾರೆ, ವಿಭೂತಿ ಹಚ್ಕೋತಾರೆ. ವಿಭೂತಿ ಬಗ್ಗೆ ನಿಮ್ಗೆ ಗೊತ್ತಲ್ಲ, ನಮ್ಮ ಕುಂಬಾರ ಗುಂಡನವ್ರು ನೋಡ್ಲಿಕ್ಕೆ ಒಬ್ಬ ವಿಭೂತಿ ಹುಡುಗನೇ ಹಚ್ಕೋಬೇಕಂತ ಅವ್ರ ತಾಯಿ ಕುಂಬಾರ ಗುಂಡೆ ದಿನ ವಿಭೂತಿ ಹಚ್ಕೋತಾರೆ ನೋಡು ಅಂತ ಹೇಳಿದ್ರೆ, ಅವ್ರು ನೋಡ್ಲಕ್ಕೆ ಹೋದ್ರೆ ಅಲ್ಲಿ ಸಂಪತ್ತು ಸಿಕ್ತು ಅಂತ ನಿಮ್ಗೆಲ್ಲ ಗೊತ್ತಿದೆ. ಆ ಸಂಪತ್ತು ನೋಡಿದ್ರೆ ಸಂಪತ್ತು ಸಿಕ್ಕದಂದ್ರೆ ನಾವು ಹಚ್ಕೊಂಡ್ರೆ ಏಟ ಆಗ್ತದೆ ಅಂತ ತಿಳ್ಕೊಂಡು ಅವ ಹಚ್ಕೋಲಿಕ್ಕೆ ಅಂತ. ಹಾಗೆ ನೀವು ಕೂಡ ಹಚ್ಕೊಂಡು ವಿಭೂತಿ ಹಚ್ಕೊಂಡು ಮುಂಜಾನೆ ಪೂಜೆ ಮಾಡ್ರಿ. ಒಂದು 5-10 ನಿಮಿಷ ಪೂಜೆ ಮಾಡಿ. ಒಂದು 5 ನಿಮಿಷ ಅವ್ರು ಹಿಂಗೆ ಸುಮ್ಮನೆ ನಿಮ್ಗೆ ಏನು ಮಂತ್ರ ಬರಲಿಲ್ಲ ಅಂದ್ರೆ ಓಂ ನಮಃ ಶಿವಾಯ ಅನ್ರಿ, ಓಂ ಶ್ರೀ ಗುರು ಬಸವಲಿಂಗಾಯನ ಅಂತ ವಿಭೂತಿ ಅದಕ್ಕೆ ಹಚ್ಚಿ ಒಂದು ಧ್ಯಾನದಾಗ ಕೂತ್ರಿ ಅಂದ್ರೆ ಮಕ್ಕಳು ನಿಮ್ ನೋಡಿ ಕೂಡ್ತಾರೆ. ಯಾಕೆ ಪೂಜೆ ಮಾಡ್ತಾರೆ ನಮ್ಮ ಅಂತ ತಿಳ್ಕೊತಾರೆ. ಲಿಂಗ ಅಂದ್ರೆ ಏನು ಅಂತ ಕೇಳ್ತಾರೆ, ವಿಭೂತಿ ಯಾಕೆ ಹಚ್ಕೋತ್ರಿ ಅಂತ ಕೇಳ್ತಾರೆ. ಅದು ಒಂದು ತಾನೇ ಅವ್ರಿಗೆ ಜ್ಞಾನ ಬರ್ತದೆ. ಅವಾಗ ಅವ್ರು ದಾರಿ ಬಿಡಲ್ಲ. ಇವತ್ತು ಎಷ್ಟೋ ಕಷ್ಟಗಳು ಅದಾವ, ಎಲ್ಲರ ಮನೆಯಾಗ ಅದ ಇಲ್ಲ ಅಂತಲತ್ತಿಲ್ಲ. ಆ ಕಷ್ಟಗಳನ್ನು ದೂರ ಆಗ್ಬೇಕು ಅಂತಂದ್ರೆ ದೊಡ್ಡವರಾದ್ಮೇಲೆ ಬರಂಗಿಲ್ಲ. ನಾವು ಮಕ್ಕಳಿದ್ದಾಗೆ ಅವ್ರಿಗೆ ಕಲಿಸ್ಬೇಕಾಗ್ತದೆ. 5 ವರ್ಷದ ಒಳಗಾಗಿ ಏನೋ ನಾವು ಜ್ಞಾನ ಅವ್ರಿಗೆ ಕೊಡ್ತೀವಿ, ಅದೇ ಜ್ಞಾನ ಹಂಗೆ ಪಡ್ಕೊಂತ ಮಕ್ಕಳು ದೊಡ್ಡರಾಗಿ ಬರ್ತೀವಿ. ಹಾಗಾಗಿ ದಯಮಾಡಿ ನಿಮ್ಮೆಲ್ಲರ ಮೇಲೆ ವಿನಂತಿ, ಆದಷ್ಟು ಈಗ ವಯಸ್ಸಾದ್ರೂ ಚಿಂತೆ ಇಲ್ಲ, ಮೊಮ್ಮಕ್ಕಳಾದ್ರೆ ಮೊಮ್ಮಕ್ಕಳಿಗೆ ನೀವು ತಗೊಂಡು ಪೂಜೆ ಮಾಡ್ರಿ. ಎಷ್ಟೇ ಕೆಲಸ ಇದ್ರೂ ಸಹಿತ ಪೂಜೆ ಬಿಡ್ಬೇಡ್ರಿ. ನಿಮ್ಮ ಲಿಂಗ ಇಲ್ಲ ಅಂದ್ರೆ ಲಿಂಗ ತಗೋರಿ ಅಂತ ಹೇಳ್ತಾನೆ. ಅದಕ್ಕೆ ಇದು ಲಿಂಗ ಯಾರ ಸೊತ್ತಲ್ಲಮ್ಮ, ಯಾವ್ದಾರ ಜಾತಿ ಸೊತ್ತಲ್ಲ, ನೀವು ತಿಳ್ಕೊಳ್ರಿ. ಲಿಂಗ ಇದು ಭಗವಂತನ ಕುರು ಅದ, ಜಗತ್ತಿನ ಕುರು ಅದ.
ಮತ್ತೆ ಲಿಂಗ ಹೆಂಗದ ಅಂದ್ರೆ ನೀವು ಎಲ್ಲರ ಕುಲ್ಲ ಮಾಡಬೇಡ್ರಂತೆ ಬಸವಣ್ಣರು ಕೂಡ ಇಡೀ ಜಗತ್ತಿಗೆ ಪೂಜೆ ಮಾಡಕ್ಕೆ ಕಲಿಸ್ಯಾರಂತ ಮಕ್ಕಳಿಗೆ ಗೊತ್ತಾಗ್ತದೆ. ಹಾಗಾಗಿ ಎಂತ ಒಂದು ಪೂಜೆನ ಮಕ್ಕಳಿಗೆ ಕಲಿಸ್ರಂತ ನಿಮ್ಮಲ್ಲಿ ವಿನಂತಿ ಅಷ್ಟೇ. ಇದು ಮಾಡಿದ್ ನಮ್ಗೆ ಸಾರ್ಥಕ ಆಗ್ಬೇಕು. ಸುಮ್ಮನೆ ಈ ಕಡೆ ಕೇಳಿದೇವ್ರಿ ಈ ಕಡೆ ಬಿಟ್ಟೇವ್ರಿ ಈ ಬದುಕೋದು ಹಾಗಲ್ಲ. ನಾವು ಬದುಕು ಸಾರ್ಥಕ ಆಗ್ಬೇಕು ಅಂತಂದ್ರೆ ನಮ್ಮಲ್ಲಿ ಯಾರು ನಂಬ್ಕೊಂಡು ನಮ್ಮ ಜೊತೆ ಬರ್ತಾರಲ್ಲ ಅವ್ರಿಗೆಲ್ಲರಿಗೂ ಒಳ್ಳೆ ಜ್ಞಾನ ಬರಬೇಕು, ಮಕ್ಕಳಿಗೆ ಬರ್ಬೇಕು ಫಸ್ಟ್. ಆಮೇಲೆ ಗಂಡಂದ್ರು ಅವ್ರು ಹಿರಿಯ ಏನಾದ್ರೂ ಸಹಿತ ಈಗಾದ್ರೂ ಅವ್ರು ನಿಮ್ಗೆ ನೋಡಿ ಅವ್ರು ಕರೀತಾರೆ. ನೀವು ಅದು ಮಾಡಿದ್ರೆ ಅಂದ್ರೆ ಕಂಪಲ್ಸರಿ ಅವರು ಸ್ವಲ್ಪ ಆಯ್ತಪ್ಪ ಅಂತ ಅವ್ರಿಗೆ ತಿಳ್ಕೊಂಡು ಅರ್ಥ ಆಗ್ತದೆ. ಹಾಗಾಗಿ ಅಂತ ಒಂದು ಜೀವನ ನಿಮ್ಮೆಲ್ಲರದು ಒಳ್ಳೆ ಜೀವನ ಆಗಲಿ. ಶರಣ ಕುಂಬಾರ ಗುಂಡಯ್ಯನವರು, ಬಸವಾದಿ ಶರಣರು ಎಲ್ಲ 770 ಮನೆಗಳು ನಮಗೆಲ್ಲರಿಗೂ ಅವರ ಕರುಣೆ ನಮಗೆ ಸಿಗಲಿ ಅಂತ ಹಾರೈಸಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ನಿಮ್ಮೆಲ್ಲರ ಶ್ರೀಚರಣಕ್ಕೆ ನನ್ನ ಭಕ್ತಿಯ ಶರಣು. ಇಲ್ಲಿವರೆಗೆ ಕುಂಬಾರ ಗುಂಡಯ್ಯನವರ ಸಂಕ್ಷಿಪ್ತವಾದ ಜೀವನ ಚರಿತ್ರೆ ಹಾಗೂ ಹೇಳಿಕೊಟ್ಟಂಥ ನಮ್ಮ ಗುಂಡಪ್ಪ ಸಂಗಮಕರಿಗೆ ಅನಂತ ಶರಣು ಶರಣಾರ್ಥಿಗಳು. ಮೊನ್ನೆ ಕುಂಬಾರ ಗುಂಡಯ್ಯನವ್ರದ್ದು ಜಯಂತಿ ಭಾಳ ಅದ್ಭುತ ಆಯಿತು. ನಮ್ಮ ಶಾಂತಯ್ಯ ಸ್ವಾಮಿಯವರು ಯೂಟ್ಯೂಬ್ದಾಗ ಬಿಟ್ರ ಅದು ಯಾರಿಗೆ ಹೋಗಿ ಮುಟ್ಟ್ಯದ ಅಂದ್ರೆ ಚಕ್ರವರ್ತಿ ಸೂಲಿಬೇಲಿ ಅವ್ರಿಗೆ ಅವ್ರೇನು ಮಾಡ್ರ ಒಂದು 15 ಮಂದಿ ಒಂದು ಕಮಿಟಿ ಇದು ಮಾಡ್ಯಾರ. ಇಲ್ಲಿ ಬಸವ ಕಲ್ಯಾಣದಾಗ ಎಷ್ಟು ಮಂದಿ ಶರಣರಾಗಿ ಹೋಗ್ಯಾರ ಅವ್ರದ್ದೆಲ್ಲ ಒಂದು ದಾಖಲೆ ಮಾಡ್ತಾರ ಅವ್ರು. ಈಗ ನನಗೆ ಮೊನ್ನೆ ಒಬ್ಬರು ಫೋನ್ ಮಾಡ್ಕಸಿ ನಂಗೆ ಕರ್ಸ್ಕಸಿ ಹೇಳಿದ್ರು ಚಕ್ರವರ್ತಿ ಸೂಲಿಬೇರು 15 ಜನರಿಗೆ ಇಲ್ಲಿ ಬಾಲ್ಕಿ ಕಳಿಸ್ಕೊಡತ್ತಾರ. ಅದು ಎಲ್ಲ ನೀವು ಕುಂಬಾರ ಗುಂಡಯ್ಯನವ್ರದ್ದೆಲ್ಲ ಸಮಾಧಿ ಅವ್ರ ಜನ್ಮಸ್ಥಳ ಎಲ್ಲ ತೋರಿಸ್ಬೇಕ್ರಿ ಅಂತ ಹೇಳಿದ್ರು. ನಾವು ಅವಶ್ಯವಾಗಿ ತೋರಿಸ್ತೀವಿ. ಅಲ್ಲಿ ಅಧ್ಯಕ್ಷರು ಇದ್ದಾರೆ, ಕುಂಬಾರ ಸಮಾಜ ಪೂರ್ತಿ ಒಣೆನೇ ಅದ, ತಾವೆಲ್ಲ ಇದು ಮಾಡ್ತೀವಿ ಅಂತ ಕಸಿ ನಾವೆಲ್ಲ ಅವರಿಗೆಲ್ಲ ಮಾತುಗಳು ಕೊಟ್ಟಿದ್ದೆವು. ಆ ಟೈಮಿಗೆ ತಾವೆಲ್ಲ ಇರಬೇಕು. ಅದು ಎದರಿಂದ ಹೋಯ್ತು ಅಂದ್ರೆ ನಮ್ಮ ಶಾಂತಯ್ಯ ಸ್ವಾಮಿ ಅವರು ಯೂಟ್ಯೂಬ್ದ ಮುಖಾಂತರ ಬಿಟ್ಟರು ಹಾಗೂ ಪ್ರಜಾವಾಣಿ ಪತ್ರಿಕೆದಾಗ ಬಂತದು. ಅದು ಎಲ್ಲ ಕಡೆ ಅವರು ಎಲ್ಲ ನೋಡ್ಕಸಿ ಇಡೀ ರಾಜ್ಯ ತುಂಬ ರಾಜ್ಯ ಸುದ್ದಿ ಆಗಿತ್ತು. ಅದು ಪ್ರಜಾವಾಣಿ ಪತ್ರಿಕೆದಾಗ ರಾಜ್ಯ ಸುದ್ದಿ ಆಗಿತ್ತು. ಆ ಸುದ್ದಿ ನೋಡ್ಕಸಿ ಅವರು ಚಕ್ರವರ್ತಿ ಸೂಲಿಬೇಲಿ ಅವರು ಒಂದು ಕಮಿಟಿ ಮಾಡ್ಯಾರು. ಕಮಿಟಿ ಮಾಡ್ಕಸಿ ಅವ್ರು ಕಳಿಸ್ಕೊಡ್ತಾರೆ. ನಮ್ಮ ಇಲ್ಲಿವರೆಗೆ ಗುಂಡಪ್ಪ ಸಂಗಮಕರು ಶ್ರಾವಣ ಮಾಸ ಸಮಿತಿ ಅಧ್ಯಕ್ಷರಾಗಿದ್ದಾರೆ. ನಮ್ಮ ಕುಂಬಾರ ಸಮಾಜ ವತಿಯಿಂದ ಅವರಿಗೆ ಇಲ್ಲಿ ಸನ್ಮಾನ ಕಾರ್ಯಕ್ರಮ ನಮ್ಮ ಜಯಪ್ರಕಾಶ್ ಕುಂಬಾರ ಅವರು ಬರ್ರಿ ಓಂ ಶ್ರೀ ಸನ್ಮಾನ ಬೇಡ ಬೇಡ ಓಂ ಅದು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ಬರ್ರಿ ಕೊಡ್ಬ ಇಲ್ಲ ಇಲ್ಲ ನಾವು ಸನ್ಮಾನ ಬೇಡ ಬೇಡ ಎನ್ನವಾಮ ಕ್ಷೇಮ ನಿಮ್ಮದಯ್ಯ ನಿಮ್ಮದಯ್ಯ ಎನ್ನವಾಮ ಕ್ಷೇಮ ನಿಮ್ಮದಯ್ಯ ನಿಮ್ಮದಯ್ಯ ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ ನಿಮ್ಮದಯ್ಯ ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ ನಿಮ್ಮದಯ್ಯ ಎನ್ನ ಮಾನ ಪಮಾನ ನಿಮ್ಮದಯ್ಯ ನಿಮ್ಮದಯ್ಯ ಎನ್ನ ಮಾನ ಪಮಾನ ನಿಮ್ಮದಯ್ಯ ನಿಮ್ಮದಯ್ಯ ಬಳಿಗೆ ಕಾಯಿ ದಿಮಿತೆಯ ಬಳಿಗೆ ಕಾಯಿ ದಿಮಿತೆಯ ಸಂಗಮ ದೇವ ಸಂಗಮ ದೇವ. ಶಾಂತಯ್ಯ ಸ್ವಾಮಿ ಅವರಿಗೆ ಕುಂಬಾರ ಸಮಾಜದಿಂದ ಶಾಂತಯ್ಯ ಸ್ವಾಮಿಯವರಿಗೆ ಸನ್ಮಾನ. ಕುಂಬಾರ ಸಮಾಜದ ಮನೆಯ ಒಡೆಯರು ಮಹಾದೇವ್ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮನೆಯವರಿಗೆ ಒಂದು ನಿಮಿಷ ಮನೆಯವರಿಗೆ ಒಂದು ಕುರ್ಚಿ ಈ ಕಡೆ ತಗೋರಿ. ಅದಕ್ಕೆ ಪೂರ್ವದಲ್ಲೇ ಈಗ ನಮ್ಗೇನು ಹಾರ ಹಾಕಿದಿರಲ್ಲ, ಇದು ಹಾರ ಅಂದ್ರೆ ನೀವು ಎಲ್ಲರೂ ಹೂಗಳಿದ್ದಂಗೆ, ನಾನು ನೋಡೋದು ಹಾರ ಇದ್ದಂಗೆ ನಾನು ಇರ್ತೀನಿ. ನೀವು ಯಾವಾಗಲೂ ಪ್ರತಿಯೊಂದು ಕೆಲಸಕ್ಕೆ ಹೆಂಗಂದ್ರೆ ನೀವೆಲ್ಲ ಹೂಗಳಂಗೆ ಹೆಂಗೆ ಆಗಬೇಕು ಅಂದ್ರೆ ಬಾಲ್ಕಿಗೆ ಒಂದು ಒಳ್ಳೆ ಹೆಸರು ತರಬೇಕು ಅಂತ ನನ್ನ ಉದ್ದೇಶ ಅಷ್ಟೇ. ಯಾಕಂದ್ರೆ ಅದ್ರ ಉತ್ತರ ಹೇಳ್ತಾವ್ರಿ ಅಂದ್ರೆ ಈಗ ಇವರಿಗೆ ಏನ್ ಮಾಡಿದೆ ಅಂದ್ರೆ ಒಂದು ಬಾಡಿ ರೆಜಿಸ್ಟ್ರೇಷನ್ ಮಾಡಿ
ಎಲ್ಲರೂ ಅದಕ್ಕೆ ಸದಸ್ಯರಾಗಿ ಎಲ್ಲರೂ ಹೆಂಗೆ ಮಾಡಬೇಕು ಅಂತಂದ್ರೆ ಕೇಳಕಸಿ ಮಾಡೋದ್ ನೋಡ್ರಿ. ಸರ್ಕಾರಕ್ಕೆ ಅದಕ್ಕೆ ತುಂಬಾ ಮಾಡೋದು ನಂದು ಒಂದು ವಿಚಾರ ಸಂಕಲ್ಪ ಇಟ್ಕೊಂಡಿದ್ದೀನಿ. ಯಾರು ಮಾಡಿಲ್ಲ ಅಂತಂದ್ರೆ ಕೊನೆಗೆ ನಿಮ್ಮೆಲ್ಲ ಸ್ಯಾಲರಿ ತಗೊಂಡು ಎಷ್ಟು ಮನೆ ಬಾಲ್ಕಿದಾಗವ ಎಲ್ಲರ ಮನೆಗೆ ನನಗೆ ಎಲ್ಲರೂ ಪರಿಚಯ ಅದ, ಎಲ್ಲರ ಮನೆಯಾಗ ಎಷ್ಟು ಕೊಡ್ತಾರ ಅಷ್ಟು ತಗೊಂಡು ಕುಂಬಾರ ಗುಂಡಯ್ಯನ ಸ್ಮಾರಕ ಮಾಡೋದು ಅಂತ ನಾವು ಒಂದು ವಿಚಾರ ಮಾಡಿ ಸಂಕಲ್ಪ ಮಾಡಿದೀವಿ. ಅದು ಮಾಡೇ ತೀರ್ಬೇಕು ಅಂತ ನಮ್ದೊಂದು ವಿಚಾರ ಅದ. ಹಾಗಾಗಿ ಎಲ್ಲರೂ ಸಹಕಾರ ಬೇಕಿದ್ರಲ್ಲಿ, ಎಲ್ಲರೂ ಪ್ರೀತಿಯಿಂದ ಹೆಂಗ್ ಬದುಕಬೇಕು ಅಂತಂದ್ರೆ ಇಲ್ಲಿ ಬಾಲ್ಕಿ ಜನರಿಗೆ ಕುಂಬಾರ ಸಮಾಜ ಅಂದ್ರೆ ಕುಂಬಾರ ಗುಂಡಯ್ಯನವರು ನಮ್ಮ ಬಾಲ್ಕಿಗೆ ಆಗಿರಪ್ಪ ಅಂತ ಅನಿಸ್ಬೇಕು. ಗಲ್ಲಗಳು ಅದು ಹಿಂದೆ ಎಲ್ಲ ತಿಂಗಳ ಏನಂದ್ರೆ ನಾ ಬಂದೇನಂತಂದ್ರೆ ನೀವು ಕೊಟ್ಟಿ ನೋಟ್ ಏನಂದ್ರೆ ಈ ಕಡೆ ಈ ಕಡೆ ಮಾಡಿ. ಯಾಕಂದ್ರೆ ನೀವು ಗೋಲ್ ಮಾಡಿ ಹಾಕಲ್ಲ. ಚಂದ ಹಾಕೋದು. ತಿಂಗಳಿಗೆ ಏನಂತಂದ್ರೆ 30 ರೂಪಾಯಿ ಕೊಡ್ರಿ, 60 ರೂಪಾಯಿ ಕೊಡ್ರಿ, ಇಲ್ಲ 15 ಬೇರೆ ಇಲ್ಲ ನೀವೇನು ತಗೊಬೇಡ್ರಣ್ಣ, ಅವ್ರ ಬಲ್ಲೇ ಇರ್ಲಿ. ಒಂದು ವರ್ಷಕ್ಕೆ ಏನಂತ ಗೊಳಾಗಲ್ಲ ಸರ್. ಇಲ್ಲ ಆಗ್ತದೆ. ಒಂದ್ ಗಲ್ಲ ತಂದಿದ್ರೆ ಗಲ್ಲ ತಂದ್ಕೊಡ್ಬೇಕು. ಹಾಗಾರ ಮಾಡಿ. ಹಾಗಾಯ್ತು ಅಂತಂದ್ರೆ ಇಲ್ಲ ಗಲ್ಲಗಳೇ ತಂದು ಕೊಡೋರಿ, ಗಲ್ಲಗಳೇ ಮಾಡಿ. ಗಲ್ಲ ತಂದ್ಕೊಟ್ರೆ ದಪ್ಪ ರೂಪಾಯಿ ಹಾಕ್ರಿ. ಮಾಡ್ರಿ. ನೀವು ನಾಳೆ ಅನ್ಬೇಡ್ರಿ, ಅವತ್ತೇ ಜೀವನದಾಗೆ. ನೀವು ನಾಳೆ ಇದು ರಾಜ್ಯ ಆದ್ರೆ ಅಂದ್ರೆ ನಾವು ತಯಾರೈತಿ. ನಾಳೆ ಇರ್ತೀವೋ ಇಲ್ಲ ಯಾರಿಗೆ ಗೊತ್ತದ. ನಾಳಿಂದ ಏನಂತ ಮತ್ತೆ ಇವತ್ತು ನಮ್ಮ ದೇವರಿಗೆ 1 ರೂಪಾಯಿ ಸತ್ತಂದ್ರೆ ಇವತ್ತೇ ಕೊಟ್ಟು ಮುಗಿಸೋಣ. ಗಲ್ಲ ಅಂದ್ರೆ ಕೂತ್ಕೊಂಡು ಹಾಕಿದಪ್ಲೆ ಹಾಕಿ ಒಂದು ಹೆಸರ ಮೇಲೆ ಇಕ್ಕದ್ರೆ ಅದೊಂದು ನಿಮಿತಿ ಐತಿ. ಸ್ಟಾರ್ಟ್ ಮಾಡ್ತೇವಂದ್ರಿ ಅವತ್ತು ಮಾಡ್ತಾರ ಅವತ್ತು ಮಾಡಲ್ಲ. ಈಗ ನಾಳೆ ನಡೆದು ಪ್ರಾರಂಭ ಮಾಡ್ರಿ. ಕೊಡು ನೀವು ಅವ್ರ ಮನೆ ಹಾಕೊಂಡಿದ್ದೀರಿ ಸ್ಟಾರ್ಟೇ ಮಾಡ್ರಿ ಮಾಡ್ರಿ ಕೊಡು. ನೀವು ಅವ್ರ ಮನೆ ಹಾಕೊಂಡು ಇಟ್ಕೊಂಡಿದ್ದೀರಿ ನೀವಿಬ್ರು. ಕೊಡು, ನೀವು ಕೊಡ್ರಿ. ಕೊಡ್ರಿ ಅವ್ರ ಆ ಕಡೆ ಕುಮಾರ್ ಶೆಟ್ಟಿ ಜನ ಆತಾವ್ರಿ. ನೀವು ಅವ್ ಎರಡು ತಗೊಳ್ಳಿ. ನೀವು ಇಡ್ರಿ. ನೀವು ಇದೆ. ಹಾಗೇನಿಲ್ಲ ನೀವು ಇದು ಮಾಡಿ. ಅವ್ ಹೋಗಿ ಕೊಡ್ರಿ ಎಲ್ಲರಿಗೆ. ಇಲ್ಲ ಆಮೇಲೆ ಕೊಡ್ರಿ. ಆಮೇಲೆ ಇಲ್ಲಿದ್ದವ್ರು ಅಷ್ಟೇ ಇದು ಮಾಡ್ತಾರೆ. ಲಗ್ನದಾಗ ಇಟ್ಟು ಮಾಡ್ಕೊಂಡು ಅದಕ್ಕೆ ಇಟ್ಟು ಬರಟಿ ಮಾಡ್ತಾರೆ. ಇವ್ರು ಮುಗ್ಗರ್ ನಾಲ್ಕು ಮಾಡತಾರೆಲ್ಲ ಮಾಡ್ತೀವಿ. ಅವ್ರು ಮಾಡಿದ್ರೆ ಅವ್ರಿಗೆ ಆಗಲ್ಲ. ಬಾಬ್ರಣ್ಣ ಹೇಳ್ರಿ ನೀವು. ಬಾಬ್ರಣ್ಣ ಸ್ವಲ್ಪ ಎದ್ದು ನಿಂದಿರಿ. ಅವ್ರು ನೀವು ಆಮೇಲೆ ಅಲ್ಲಿ ಅವ್ರಿಗೆ ಯಾವ್ದು ಮುಗಿದವ್ರಿ. ಹುಡ್ದಿದ್ರೆ ಎತ್ಕೊಳ್ಬೇಕು ಬೇಡ. ಒಬ್ಬರೊಬ್ಬರು ಮಾಲೆ ಮೊದಲು ಮಾಡ್ಕೊಂಡು ಎದ್ದು ನಿಂದಿರಿ. ಎದ್ದು ನಿಂದಿರಿ. ನೀವು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ಕಡೆ ಮರಿ ಮಾಡು. ಒಂದ್ ನಿಮಿಷ ಇವ್ರದ್ದು ಮುಗಿಲ್ಲ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈಗ ನೀವು ಹಾಕಿ, ಅವ್ರಿಗೆ ಹಾಕಿ, ಅನ್ನೋರಿಗೆ ಹಾಕಿ. ನೀವು ಸ್ವಲ್ಪ ಹಿಂದಾಗಿ ಸ್ವಲ್ಪ ಕೂಡ್ರಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನೀನು ಹಾಕ್ರಿ. ನೀವು ಹಾಕ್ರಿ. ನೀವು ಹಾಕ್ರಿ. ಜಯ ಬಸವರ ಕೂಡ್ರಿ. ನೀವು ಬರ ಕೂಡ್ರಿ. ನೀವು ಬರ್ರಿ ಕೂಡ್ರಿ. ಜಯ ಬಸವರಾಜ ಭಕ್ತ ಜನ ಸುರ ಭೋಜ ಜಯತು ಮಹಾಕಾರಣಿಕ ಲಿಂಗ ದೇವನ ಘನ ತೇಜ ಜಯತು ಕರುಣಾ ಸಿಂಧು ಭಜಕ ಜನ ಬಂಧು ಜಯ ವಿಶ್ವದಾಯಕ ರಕ್ಷಿಸೋ ಶ್ರೀ ಗುರು ಬಸವ ರಕ್ಷಿಸೋ ಶ್ರೀ ಗುರು ಬಸವ ರಕ್ಷಿಸೋ ಶ್ರೀ ಗುರು ಬಸವ. ಜೈ ಗುರು ಬಸವೇಶ್ವರ ಮಹಾದೇವ. विश्व गुरु बसवेश्वर महात्मा की जय. सकल शरण संतनों की जय. ಶರಣು ಶರಣಾರ್ಥಿ. ಕೂತ್ಕೊಡ್ರಿ. ಯಾಕೆ ಹೇಗೆ ಮಾಡಬೇಕು ಅಂದ್ರೆ ನಾವು ಕುಂಬಾರ ಗುಂಡಯ್ಯ ಕೆತ್ತಲದೇವಿ ತಾಯಿಯವರು ನೋಡಿಲ್ಲ. ಆದರೂ ಇವತ್ತು ನಮ್ಮ ಮಹಾಮನೆಗಳು ಏನು ಮನೆಗಳು ಮಹಾಮನೆ ಆಗ್ಲತ್ತವಲ್ಲ, ಮಹಾಮನೆ ಅಂದ್ರೆ ಎಲ್ಲರನ್ನ ಹೃದಯ ತುಂಬಿ ಇಟ್ಕೊಳ್ಳೋರು ಮಹಾಮನೆ ಅಂತ ಮಹಾಮನೆ ಒಡೆಯರು ಇವತ್ತು ನಮ್ಮ ಕುಂಬಾರ ಗುಂಡಯ್ಯ ಕೆತ್ತಲ ದೇವಿ ತಾಯಿಯವ್ರ ಹಂಗ ಇಲ್ಲಮ್ಮ ಬೇಡ ಅವರು ಶರಣಂಗೆ ನಾವು ಕಾಣಿ ಶರಣಾರ್ಥಿ ಹೇಳಿದ್ರೆ ಸಾಕಮ್ಮ. ಯಾರ್ದು ಪಾತ್ರ ಇದು ಮಾಡಬಾರ್ದು, ಸುಮ್ಮನೆ ಅಷ್ಟೇ ಹೇಳಿದ್ರೆ ಸಾಕು. ಕೊಡ್ರಿ. ಎಲ್ಲರೂ ಅದೇ ರೀತಿ ಎಲ್ಲರದು ಮನೆಗಳು ಮಹಾಮನೆ ಆಗ್ಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ಹೀಗೆ ಮಾಡ್ಕೊಂತ ಹೋಗೋಣ. ಎಲ್ಲರಿಗೂ ಶರಣು ಶರಣಾರ್ಥಿ. ಈಗ ಮಂಗಲ ಆಗ್ತದೆ. ಎದ್ದು ನಿಂತು ಎಲ್ಲರೂ ಮಂಗಲ ಮಾಡಿ ಕೊಡೋಣ. ಇಲ್ಲ ಅವತ್ತು ಕೊಡ್ರಿ ಎಲ್ಲರಿಗೂ. ಇಲ್ಲ ಅವತ್ತು ಕೊಡ್ರಿ ಎಲ್ಲರಿಗೂ. ಕೊಡ್ರಿ. ಓಂ ಗುರು ಬಸವ ಪ್ರಭು ವರ. ಓಂ ಗುರು ಬಸವ ಪ್ರಭು ವರ ಗುರು ಶರಣವಿದ
ಆಶ್ರಿತ ಜನ ಸಂರಕ್ಷಕ ಆಶ್ರಿತ ಜನ ಸಂರಕ್ಷಕ ಸದ್ಗುರು ಬಸವ ಪ್ರಭು ವರಗುರು ಶರಣರಿಗೋ ಶರಣಾಲೋಲನು ನೀ ಪರಮ ಪುರುಷನು ನೀ ಕರುಣಾ ಸಿಂಧು ನೀ ದೀನರ ಬಂಧು ನೀ ಗಾತ್ರನು ನೀ ಪ್ರೇಮಾನೇತ್ರನು ನೀ ಪರಮಾಚರಿತನು ನೀ ಜ್ಞಾನ ಭರಿತನು ನೀ ಓಂ ಗುರು ಬಸವ ಪ್ರಭು ವರ ಗುರು ಶರಣರಿಗೋ ಆಶ್ರಿತ ಜನ ಸಂರಕ್ಷಕ ಆಶ್ರಿತ ಜನ ಸಂರಕ್ಷಕ ಸದ್ಗುರು ಬಸವ ಪ್ರಭು ವರ ಗುರು ಶರಣರಿಗೋ ಭವ ಭಯ ತಾರಕನೇ ನವ ಪಥದಾಯಕನೇ ಹರಗಣ ತಾರಗಳ ನಡುವಿನ ಚಂದಿರನೇ ಮಾತಾ ಪಿತನೌನಿ ಬಂಧೋ ಬಳಗೌನಿ ಭಕ್ತ ಜನ ಮನೋರಾಯಿತ ಭಕ್ತ ಜನ ಮನೋರಾಯಿತ ಮಂತ್ರ ಪುರುಷನು ನೀ ಓಂ ಗುರು ಬಸವ ಪ್ರಭು ವರ ಗುರು ಶರಣರಿಗೋ ಆಶ್ರಿತ ಜನ ಸಂರಕ್ಷಕ ಆಶ್ರಿತ ಜನ ಸಂರಕ್ಷಕ ಸದ್ಗುರು ಬಸವ ಪ್ರಭು ವರ ಗುರು ಶರಣರಿಗೋ ಮೋಹಾರಹಿತನು ನೀ ಮಮತಾ ಸಹಿತನು ನೀ ಮಾಯಾ ದೂರಕನಿ ಮುಕುತಿಯ ಗಾಯಕನಿ ಮನುಕುಲ ಜ್ಯೋತಿಯು ನೀ ಕ್ರಾಂತಿಯ ವೀರನು ನೀ ಶಾಂತಿಯ ಮನಲನು ಹರಿಸಲು ಬಂದ ಶಾಂತಿಯ ಮನಲನು ಹರಿಸಲು ಬಂದ ಸಚ್ಚಿದಾನಂದ ಸುತನೇ ಓಂ ಗುರು ಬಸವ ಪ್ರಭು ವರ ಗುರು ಶರಣರಿಗೋ ಆಶ್ರಿತ ಜನ ಸಂರಕ್ಷಕ ಆಶ್ರಿತ ಜನ ಸಂರಕ್ಷಕ ಸದ್ಗುರು ಬಸವ ಪ್ರಭು ವರ ಗುರು ಶರಣರಿಗೋ ಸದ್ಗುರು ಬಸವ ಪ್ರಭು ವರ ಗುರು ಶರಣರಿಗೋ ಸದ್ಗುರು ಬಸವ ಪ್ರಭು ವರ ಗುರು ಶರಣರಿಗೋ ಜಯ ಬಸವರಾಜ ಭಕ್ತ ಜನ ಸುರಭೋಜ ಜಯತು ಮಹಾಕಾರಣಿಕ ಲಿಂಗದೇವನ ಘನ ತೇಜ ಜಯತು ಕರುಣಾ ಸಿಂಧು ಭಜಕ ಜನ ಬಂಧು ಜಯ ಇಷ್ಟದಾಯಕ ರಕ್ಷಿಸು ಶ್ರೀ ಗುರು ಬಸವ ರಕ್ಷಿಸು ಶ್ರೀ ಗುರು ಬಸವ ರಕ್ಷಿಸು ಶ್ರೀ ಗುರು ಬಸವ ಜೈ ಗುರು ಶ್ರೀ ವಿಶ್ವಗುರು ಮಂತ್ರಪುರುಷ ಬಸವಣ್ಣನವರಿಗೆ ಗುರು ಮಂತ್ರಪುರುಷ ಬಸವಣ್ಣನವರಿಗೆ ಮಹಾಶರಣ ಕುಂಬಾರ ಗುಂಡೆಯ್ಯನವರಿಗೆ ಮಹಾಶರಣೆ ಕೇತಲಾದೇವಿ ತಾಯಿಯವರಿಗೆ ಚನ್ನ ಬಸವ ಪಟ್ಟದೇವರ ಸತ್ತ ಸಂಕಲ್ಪಕ್ಕೆ ಸರ್ವ ಶರಣ ಸಂಕುಲಕ್ಕೆ ಶ್ರಾವಣ ಮಾಸದ ಪ್ರತಿನಿತ್ಯ ಚನ್ನಬಸವ ಆಶ್ರಮಕ್ಕೆ 5 ಗಂಟೆಗೆ ಬರ್ಬೇಕು. 5 ಗಂಟೆ ಬಂದ್ರೆ ಅಲ್ಲಿ ಭಜನೆ ನಡೀತದೆ. ಬೆಳಗ್ಗೆ 8 ಗಂಟೆಗೆ ಬಂದ್ರೆ ಮಠದಾಗ ಲಿಂಗಾರ್ಚನೆ ನಡೀತದೆ, ತೀರ್ಥ ಪ್ರಸಾದ ಎಲ್ಲ ಇರ್ತದೆ. ಮಠದಾಗ 9ಕ್ಕೆ ಹಾ ಅಲ್ಲಿ 5:30 ಹಾ ಹಿರೇಮಠ ಸಂಸ್ಥಾನದ 9 ಗಂಟೆಗೆ ಅಲ್ಲಿ 5:15 ಬರ್ಬೇಕು ಚನ್ನಬಸವ ಆಶ್ರಮದಾಗ. ನಾಳೆ ಹಿಡ್ದನೆ ಪ್ರಾರಂಭ ಅದ ನೋಡಿ. ಒಂದು ಟೈಮ್ ಇದು ಮಾಡ್ಕೊಂಡು ದಿನ ಬದಲಿ ಮಾಡಿ ಶುರು ಮಾಡ್ರಿ. ಅರ್ಧ ಗಂಟೆ ಇದು ಮಾಡ್ಬೋದು. ಒಂದೇ ಅಲ್ಲ ಸರ್ ಇನ್ನ. ಒಡ್ರಿ ಟೆಂಗ್ ಒಡ್ರಿ ನೀವಲ್ಲ ಅದೇನಲ್ಲ ಇವನು. ಇಲ್ಲ ಹಂಗೆಲ್ಲ ಆಗಲ್ಲ. ನಾವು ಹೇಳ್ತೀವಿ ಇವ್ರ ಕಡೆಯಿಂದ ಏನಂತಂದ್ರೆ ಜೀವ ಕರ್ದ ಇದನ್ನ ಮಾಡ್ತೀವಿ ಅಂದ್ರೆ ಅವ್ರು ಕೇಳಕ್ಕೆ ತಯಾರಿ. ಏನೋ ಒಂದು ಅರ್ಧ ಗಂಟೆ ಮಾಡ್ರಿ. ನಿಮ್ಗೆ ಭಾಳ ಹೊತ್ತು ಆಗಲ್ಲ ಒಂದು ಅರ್ಧ ಗಂಟೆ ಮಾಡ್ರಿ. ಒಂದು ಇವನು ಪದ ಅಲ್ಲಿ ಒಂದು ಅರ್ಧ ಗಂಟೆ ಹಿಂಗೆ ಕೂತು ಇಟ್ಕೊಂಡು ಮುಗಿದ ಒಂದು ತಿಂಗಳು ಮಾಡ್ರಿ. ಪ್ರಯತ್ನ ಮಾಡಿದ್ರೆ ಎಲ್ಲ ನಾವು ಆಗ ರೊಕ್ಕ ಇಟ್ವಿ ಅಂತ ನಾವು ಮಾಡಕ್ ನಮ್ ಕಡೆ ಮೆಹನತ್ ಮಾಡಕ್ ಇಲ್ಲ ಎಲ್ಲರೂ ಯಾರು ಮೆಹನತ್ ಮಾಡಿದ್ರೆ ಅವ್ರಿಗೆ ಪಗಾರ ಸಿಗ್ತದೆ. ಮಂದಿ ಎಲ್ಲಿಂದ ಬಂದು ಇರ್ತಾಗ ಏನಂತಂದ್ರ ಗುಡಿ ಮೇಲೆ ಮುಗಿಸಿ ಬಂದಿ ಮಾಡ್ತಾರೆ ಮನೆಗೆ ಒಂದ್ ಗಂಟೆ 6 ಗಂಟೆ 5 ತಗಾನೆ